Hi students, welcome back to Ursu Learning Classes channel. ಈಗ ನಾವು ಅಧ್ಯಾಯ 1 ಅಧ್ಯಾಯ 2 ಮುಗಿಸಿದೀವಿ. ಈಗ ಅಧ್ಯಾಯ 3ನೇದು ಎರಡು ಅಕ್ಷರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು. ಅಂದ್ರ ಇಲ್ಲಿ ರೇಖಾತ್ಮಕ ಸಮೀಕರಣಗಳನ್ನ ಎರಡು ಅಕ್ಷರಾಕ್ಷರಗಳಿರುವಂತಹ ಜೋಡಿಗಳು ಯಾವ ತರ ರೇಖಾತ್ಮಕ ಸಮೀಕರಣದಲ್ಲಿ ನಾವು ಅವನ್ನ ಬಿಡಿಸ್ತೀವಿ ಮಾಡ್ತೀವಿ ಅನ್ನೋದು ಈ ಅಧ್ಯಾಯದಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಈಗ ನಕ್ಷೆಯ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ. ಅವಾಗಲೇ ಹೇಳಿದ್ನಲ್ಲ ಸ್ಟೂಡೆಂಟ್ಸ್, ರೇಖಾತ್ಮಕ ಸಮೀಕರಣಗಳನ್ನ ನಕ್ಷೆಯ ವಿಧಾನದಿಂದ ಯಾವ ತರ ಬಿಡಿಸುವುದಿಲ್ಲ ಅಂತ ಹೇಳಿ ಇದ್ರೊಳಗೆ ತಿಳ್ಕೋತೀವಿ. ಪರಿಹಾರ ಇಲ್ಲದೆ ಇರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳ ಅಸ್ಥಿರ ಜೋಡಿ ಎನ್ನುತ್ತೇವೆ. ಪರಿಹಾರ ಇಲ್ಲದೆ ಇರುವಂತಹ ರೇಖಾತ್ಮಕ ಸಮೀಕರಣಗಳನ್ನ ಏನಂತ ಕರಿತೀವಿ? ಅಸ್ಥಿರ ಜೋಡಿ ಅಂತ ಕರಿತೀವಿ. ಎರಡು ಅಕ್ಷರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಒಂದು ಪರಿಹಾರವನ್ನು ಹೊಂದಿದ್ದರೆ ಅವುಗಳನ್ನು ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಎನ್ನುತ್ತೇವೆ. ಇಲ್ಲಿ ಪರಿಹಾರ ಇಲ್ಲದೆ ಇರುವಂತಹ ರೇಖಾತ್ಮಕ ಸಮೀಕರಣಗಳನ್ನ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಬೆಲೆಗಳು ಸಮನಾಗಿದ್ದರೆ ಅವುಗಳಿಗೆ ಅಪರಿಮಿತ ಸಂಖ್ಯೆಯ ವಿಭಿನ್ನ ಸಾಮಾನ್ಯ ಪರಿಹಾರಗಳಿರುತ್ತವೆ. ಇಂತಹ ಜೋಡಿಯನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಅವಲಂಬಿತ ಜೋಡಿ ಎನ್ನುತ್ತೇವೆ. ಇಲ್ಲಿ ನೋಡ್ರಿ, ಇದ್ರೊಳಗ ಪರಿಹಾರನೇ ಇರಲಿಲ್ಲ, ಇದ್ರೊಳಗ ಒಂದು ಪರಿಹಾರ ಇದ್ದು ಅಂತ ಏನಂತ ಕರಿತೀವಿ? ನಾವು ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಅಂತ ಕರಿತೀವಿ. ಇಲ್ಲಿ ಅಪರಿಮಿತ ಸಂಖ್ಯೆಯ ವಿಭಿನ್ನ ಸಾಮಾನ್ಯ ಪರಿಹಾರಗಳಿರುವಂತಹ ಜೋಡಿಯನ್ನ ಏನಂತ ಕರಿತೀವಿ? ರೇಖಾತ್ಮಕ ಸಮೀಕರಣಗಳ ಅವಲಂಬಿತ ಜೋಡಿ ಅಂತ ಕರಿತೀವಿ. ಈಗ ಇಲ್ಲಿ ನೋಡ್ರಿ, ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಬಹುದು. ಇಂತಹ ಪ್ರಕರಣಗಳಿಗೆ ಸಮೀಕರಣಗಳ ಜೋಡಿಗೆ ಅನನ್ಯ ಪರಿಹಾರವಿರುತ್ತವೆ. ಒಂದು ಸರಳ ರೇಖೆಯಲ್ಲಿ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಬಹುದು. ಅಂದ್ರ ಈಗ ಒಂದು ಬಿಂದು ಇರ್ತೈತಿ, ಅಲ್ಲಿ ಏನಾಗ್ತಾವು? ಎರಡು ಸರಳ ರೇಖೆಗಳು ಚಲಿಸ್ತಾವ. ಅದಕ್ಕ ಏನಂತ ಕರಿತೀವಿ ನಾವು? ಇಲ್ಲಿ ತುಂಬಾ ಪರಿಹಾರವಿರುತ್ತವೆ. ಹಾಗೆಯೇ ರೇಖೆಗಳು ಸಮಾಂತರವಾಗಿರಬಹುದು. ಇಂತಹ ಪ್ರಕರಣದಲ್ಲಿ ಸಮೀಕರಣಗಳಿಗೆ ಪರಿಹಾರವಿರುವುದಿಲ್ಲ. ಇದೇನಾಗ್ತೈತಿ? ಅಸ್ಥಿರ ಜೋಡಿ ಆಗ್ತೈತಿ. ರೇಖೆಗಳು ಐಕ್ಯಗೊಳ್ಳಬಹುದು. ಇಂತಹ ಪ್ರಕರಣದಲ್ಲಿ ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರ್ತವೆ. ಇದೇನ? ಸಮೀಕರಣಗಳ ಅವಲಂಬಿತ ಅಥವಾ ಸ್ಥಿರ ಜೋಡಿ. ಈಗ ಇಲ್ಲಿ ನೋಡ್ರಿ, 3.1 ಕೋಷ್ಟಕ ಕೊಟ್ಟಾರು. ಇದ್ರೊಳಗೆಲ್ಲ ಕೊಟ್ಟಾರು, ರೇಖೆಗಳ ಜೋಡಿಯನ್ನ ಕೊಟ್ಟಾರು. ಅದು ಯಾವ ರೂಪದೊಳಗೈತಿ? A1/A2 ಒಳಗೈತಿ. ಇಲ್ಲಿ B1 B2 ಐತಿ, C1/C2 ಐತಿ. ಹಾಗೆ ಅನುಪಾತಗಳನ್ನು ಹೋಲಿಸಿ ಕೊಟ್ಟಾರ. ಇಲ್ಲಿ ಇದೇನಾಗೈತಿ? ನಾಟ್ ಈಕ್ವಲ್ ಆಗೈತಿ. ಇವೆರಡು ಈಕ್ವಲ್ ಆಗ್ಯಾವು. ಇಲ್ಲಿ ಏನಾಗೈತಿ? ಇದು ಒಂದು ಈಕ್ವಲ್ ಆಗೈತಿ, ಒಂದು ನಾಟ್ ಈಕ್ವಲ್ ಆಗೈತಿ. ಇಲ್ಲಿ ನಕ್ಷಾ ರೂಪದ ಪ್ರತಿನಿಧಿಸುವಿಕೆ. ಇಲ್ಲಿ ಯಾವ ತರ ಕೊಟ್ಟಾರು? ಅವು ರೇಖೆಗಳು, ಈ ರೇಖೆಗಳು ಯಾವ ತರ ಛೇದಿಸ್ತಾವ ಅಂತ ಕೊಟ್ಟರು. ಇಲ್ಲಿ ಮತ್ತೊಂದು ಉದಾಹರಣೆ ಕೊಟ್ಟು ಅವು ಯಾವ ರೇಖೆಗಳು ಅಂತ ಕೊಟ್ಟರು. ಈ ಮೂರನೇ ಉದಾಹರಣೆ ಕೊಟ್ಟು ಅದು ಯಾವ ತರ ರೇಖೆ ಆಗ್ತೈತಿ ಅಂತ ಕೊಟ್ಟರು. ಇಲ್ಲಿ ಬೀಜಗಣಿತೀಯ ಪ್ರತಿನಿಧಿಸುವಿಕೆಯನ್ನ ಕೊಟ್ಟರು. ಈ ಕೋಷ್ಟಕವನ್ನ ನೀವು ನೋಡ್ಕೊರಿ. ಇಲ್ಲಿ ನೋಡ್ರಿ, ಮೇಲಿನ ಕೋಷ್ಟಕದಲ್ಲಿ A1x + B1y + C1 = 0 ಮತ್ತು A2x + B2y + C2 = 0 ಈ ಎಂಬ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು. ಇಲ್ಲಿ ನೋಡ್ರಿ, ಮೊದಲನೇದೇನಾಗ್ತೈತಿ? ಇಲ್ಲಿ ಮೊದಲನೇ ರೇಖೆಯ ಜೋಡಿ ಈ ಒಂದೇ ಬಿಂದುವಿನಲ್ಲಿ ಛೇದಿಸ್ತಂದ್ರೆ ಏನಾಗ್ತೈತಿ? A1/A2 ≠ B1/B2. ಆಮೇಲೆ ಆ ರೇಖೆಗಳು ಐಕ್ಯಗೊಂಡಾಗ ಏನಾಗ್ತಾವು? A1/A2 = B1/B2 = C1/C2. ಇಲ್ಲಿ ಏನಾಗ್ಯಾವು? ಮೂರು ರೇಖೆ ಐಕ್ಯಗೊಳ್ಳೋಣ ಏನಾಗ್ಯಾವು? ಮೂರು ಒಂದಕ್ಕೊಂದು ಸಮ ಆಗ್ಯಾವು. ಇಲ್ಲಿ ಸಮಾಂತರವಾದರೆ A1/A2 = B1/B2 ಆಮೇಲೆ ನಾಟ್ ಈಕ್ವಲ್ ಟು C1/C2. B1/B2 ಏನಾಗ್ತೈತಿ? C1/C2 C1/C2 ಏನಾಗ್ತೈತಿ? ನಾಟ್ ಈಕ್ವಲ್ ಆಗ್ತೈತಿ, ಈಕ್ವಲ್ ಆಗಿರುವುದಿಲ್ಲ. ಈಗ ನಾವೇನ್ ಮಾಡೋಣ? ಇದೆಲ್ಲ ಯಾವ ತರ ಅಂತ ಗೊತ್ತಾಯ್ತು. ಇಲ್ಲಿ ನೋಡ್ರಿ, ಕೋಷ್ಟಕಗಳನ್ನು ಕೊಟ್ಟಾರ, ಅದ್ರೊಳಗ ಸಮೀಕರಣಗಳನ್ನ ಕೊಟ್ಟರು. ಆ ಸಮೀಕರಣಗಳನ್ನ ನಾವೇ ಏನ್ ಮಾಡ್ಬೇಕು? ಈ ನಕ್ಷೆ ಒಳಗ, ನಕ್ಷೆ ಅಂದ್ರ ಗ್ರಾಫ್ ಬುಕ್ ಒಳಗೆ ನಾವು ಯಾವ ತರ ಬಿಡಿಸ್ಬೇಕು ಮಾಡ್ಬೇಕು ಅನ್ನೋದನ್ನ ಕೊಟ್ಟಾರು. ಇದನ್ನೆಲ್ಲ ನೀವು ಒಂದ್ಸರಿ ನೋಡ್ಕೋರಿ. ನಾವ್ ಇವಾಗ ಏನ್ ಮಾಡೋಣ? ಅಭ್ಯಾಸವನ್ನ ಬಿಡಿಸ್ಕೋತಾ ಹೋಗೋಣ. ಅಭ್ಯಾಸ 3.1
ಕೆಳಗೆ ನೀಡಿರುವ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ನಕ್ಷಾಕ್ರಮದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟರು. ಈಗ ನಾವೇನ್ ಮಾಡೋನು, ಒಂದೊಂದಾಗಿ ಈ ಲೆಕ್ಕಗಳನ್ನ ಬಿಡಿಸ್ಕೋತಾ ಹೋಗುನು. ಈಗ ಮೊದಲನೇ ಪ್ರಶ್ನೆ ಏನೈತಿ, ಎಕ್ಸ್ ತರಗತಿ 10 ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಯಲ್ಲಿ ಭಾಗವಹಿಸಿದರು. ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು 4 ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಇವಾಗ ನಾವೇನ್ ಮಾಡೋಣ, ಫಸ್ಟ್ ಮೊದಲನೇ ಈಗ ಮತ್ತೊಂದು ಕ್ವಶನ್ ಕೊಟ್ಟಾರ. ಅಲ್ಲೇ ಕೆಳಗ 5 ಪೆನ್ಸಿಲ್ ಮತ್ತು 7 ಪೆನ್ನುಗಳ ಒಟ್ಟು ಬೆಲೆ 50 ರೂಪಾಯಿ, ಹಾಗೆಯೇ 7 ಪೆನ್ಸಿಲ್ ಮತ್ತು 5 ಪೆನ್ನುಗಳ ಒಟ್ಟು ಬೆಲೆ 46 ರೂಪಾಯಿ. ಪ್ರತಿಯೊಂದು ಪೆನ್ಸಿಲಿನ ಹಾಗೂ ಪೆನ್ನಿನ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟರು. ಈಗ ನಾವೇನ್ ಮಾಡೋಣ, ಮೊದಲನೇ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಅವ್ರು ಇಲ್ಲಿ ಪ್ರಾಬ್ಲಮ್ನ ಯಾವ ತರ ಕೊಟ್ಟರು, ಒಂದು ಪ್ಯಾರಾಗ್ರಾಫ್ ಟೈಪ್ ಕೊಟ್ಟಾರ. ನಾವು ಏನ್ ಮಾಡೋಣ, ಇವಾಗ ಅದೇ ತರ ಆ ವ್ಯಾಖ್ಯಾನದೊಳಗೆ ಬಿಡಿಸ್ಕೋತಾ ಹೋಗುನು. ಇಲ್ಲಿ ಏನ್ ಕೊಟ್ಟಾರ, ಅವರ ವಿದ್ಯಾರ್ಥಿಗಳ ಸಂಖ್ಯೆ, ಎಕ್ಸ್ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ, ಎಕ್ಸ್ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಸಂಖ್ಯೆ 10. ಇಲ್ಲಿ ನೋಡ್ರಿ, ಅವ್ರೇನ್ ಕೊಟ್ಟಾರ, ಇಲ್ಲಿ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ 4 ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಇಲ್ಲಿ ಏನ್ ಮಾಡ್ಯಾರು, ಹುಡುಗರ ಸಂಖ್ಯೆನೂ ಕೊಟ್ಟಿಲ್ಲ, ಹುಡುಗಿಯರ ಸಂಖ್ಯೆನೂ ಕೊಟ್ಟಿಲ್ಲ. ಅಂದ್ರ ಅವ್ರ ಸಂಖ್ಯೆನೂ ಎಷ್ಟೈತಿ ಅಂತಾನು ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡೋಣ, ನಾವು ಇಲ್ಲಿ ಹುಡುಗರ ಸಂಖ್ಯೆಯನ್ನ y ಅಂತ ತಗೊಳ್ನು. ಹುಡುಗರ ಸಂಖ್ಯೆ y ಆಗಿರಲಿ. ಅಲ್ಲಿ ಹುಡುಗಿಯರ ಸಂಖ್ಯೆನೂ ಕೊಟ್ಟಿಲ್ಲ, ಆದ್ರೆ ಏನಂದ್ರೆ ಹುಡುಗರಿಗಿಂತ 4 ಜನ ಹೆಚ್ಚಿದಾರ ಅಂತ ಅರ್ಥ. ಹುಡುಗಿಯರ ಸಂಖ್ಯೆ x ಆಗಿರಲಿ. ಇಲ್ಲಿ ಇವಾಗ ಏನಾಗ್ತೈತಿ, x ಪ್ಲಸ್ y, ಹುಡುಗರು ಮತ್ತು ಹುಡುಗಿಯರು ಸೇರಿ ಅನ್ನೋದು 10 ಜನ ಅದಾರ. ಇದೇನಾಯ್ತು, ಸಮೀಕರಣ 1 ಆಯ್ತು. ಸಮೀಕರಣ 1. ಇವಾಗ ಇಲ್ಲಿ ಏನ್ ಮಾಡು, ಇಲ್ಲಿ ನೋಡ್ರಿ, x ಈಕ್ವಲ್ ಟು y ಪ್ಲಸ್ 4. ಯಾಕಂದ್ರ ಇಲ್ಲಿ ನೋಡ್ರಿ, ಅವ್ರೇನ್ ಕೊಟ್ಟಾರು, ಹುಡುಗರ ಸಂಖ್ಯೆಯನ್ನ ಕೊಟ್ಟಿಲ್ಲ, ಆದ್ರ ಇದು ಹುಡುಗಿಯರು ಏನಾರು ಹುಡುಗರ್ಕಿನ್ನ 4 ಜನ ಜಾಸ್ತಿ ಇದಾರು ಅಂತ ಕೊಟ್ಟಾರು. ಅದಕ್ಕ ಇಲ್ಲಿ ಏನಾಯ್ತು, ಆದ್ದರಿಂದ x ಇದ್ದಲ್ಲೇ ಇರ್ತೈತಿ, ಈ ಪ್ಲಸ್ y ಈ ಕಡೆ ಬರೋಣ ಮೈನಸ್ y ಆಗ್ತೈತಿ, ಈಕ್ವಲ್ ಟು 4 ಆಗ್ತೈತಿ. ಇದೇನಾಗ್ತೈತಿ, ಸಮೀಕರಣ 2. ಸಮೀಕರಣ 2. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸಿದಾಗ x ಪ್ಲಸ್ y ಈಕ್ವಲ್ ಟು 10 ಐತಿ. ಈಗ ಇಲ್ಲಿ ಏನಾಗ್ತೈತಿ, ಇಲ್ಲಿ ನೋಡ್ರಿ, x ಮೈನಸ್ y ಈಕ್ವಲ್ ಟು 4 ಒಂದೈತಿ. x ಮೈನಸ್ y ಈಕ್ವಲ್ ಟು 4. ಇವಾಗ ಇಲ್ಲಿ ನೋಡ್ರಿ ಏನಾಗ್ತೈತಿ, ಈ 10 ಪ್ಲಸ್ 4, ಈ 0 ಪ್ಲಸ್ 4 ಏನಾಗ್ತೈತಿ, 4 ಆಗ್ತೈತಿ. 1 1 ಆಗ್ತೈತಿ. ಯಾಕೆ ಈ ಕಡೆ ಮಾಡೈತಿ ಅಂದ್ರ, ಯಾವಾಗಲೂ ನಾವ ಒಂದು ಲೆಕ್ಕನ್ನ ಬಿಡಿಸ್ಬೇಕಾದ್ರ ಏನ್ ಮಾಡ್ಬೇಕು, ಎಡದಿಂದ ಬಲಕ್ಕೆ ಬಿಡಿಸ್ಕೊತ ಹೋಗ್ಬೇಕು, ಬಲದಿಂದ ಎಡಕ್ಕೆ ಬಿಡಿಸ್ಕೊತ ಹೋಗ್ಬಾರ್ದು. ಬಲದಿಂದ ಎಡಕ್ಕೆ ಬಿಡಿಸ್ಕೊತ ಹೋದ್ರೆ ನಮ್ಮ ಆನ್ಸರ್ ಏನಾಗಿರ್ತೈತಿ, ರಾಂಗ್ ಆಗಿರ್ತೈತಿ. ಅದಕ್ಕೆ ಏನ್ ಮಾಡ್ಬೇಕು, ಎಡದಿಂದ ಬಲಕ್ಕೆ ನಾವು ಬಿಡಿಸ್ಕೋತ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇವಾಗ ಏನಾಗ್ತೈತಿ, ಇಲ್ಲಿ ಮ್ಯಾಲ್ ಪ್ಲಸ್ y ಐತಿ, ಕೆಳಗೆ ಮೈನಸ್ y ಆಗ್ತೈತಿ. ಇವೆರಡು ಕ್ಯಾನ್ಸಲ್ ಆಗ್ತಾವು. x ಪ್ಲಸ್ x ಏನಾಗ್ತೈತಿ, 2x. ಇವಾಗ ಏನಾಯ್ತು, 2x ಈಕ್ವಲ್ ಟು 14 ಅಂತ ಬಂತು. ಆದ್ದರಿಂದ x ಈಕ್ವಲ್ ಟು 14 ಸೇಮ್ ಇರ್ತೈತಿ. ಈ 2 ಇದ್ದದ್ದ ಈ ಕಡೆ ಬಂದಾಗ ಏನಾಗ್ತೈತಿ, ಡಿವೈಡೆಡ್ ಬೈ ಆಗ್ತೈತಿ. ಇವಾಗ ಏನಾಯ್ತು, 2 1 2 7, x ಈಕ್ವಲ್ ಟು 7. ಏನಾಯ್ತು, ಹುಡುಗಿಯರ ಸಂಖ್ಯೆ ಏನಾಯ್ತು, 7 ಅಂತ ಆಯ್ತು. ಯಾಕಂದ್ರೆ ಹುಡುಗಿಯರ ಸಂಖ್ಯೆನ ಏನ್ ತಗೊಂಡೇವಿ ನಾವು, x ಅಂತ ತಗೊಂಡಿವಿ. ಅದಕ್ಕೆ x ಅಂದ್ರೆ x ಈಕ್ವಲ್ ಟು ಏನಾಯ್ತು, 7 ಆಯ್ತು. ಈಗ
ಈ ಎಕ್ಸ್ನ ಬೆಲೆಯನ್ನು ಏನು ಮಾಡೀವಿ ನಾವು x - y = 4 ಅಂತ ಏನು ಮಾಡೀವಿ ಸಮೀಕರಣ 2 ತಗೊಂಡೇವಿ. ಅದಕ್ಕೆ ಏನು ಮಾಡು ಸಮೀಕರಣ ಫಸ್ಟ್ ಇಲ್ಲಿ ಏನಾಗೈತಿ x + y = 10 ಅಂದರೆ ಎರಡು ತರಗತಿಗಳ ಸಂಖ್ಯೆ ಸೇರಿ ಎಷ್ಟಾಗೈತಿ 10 ಆಗೈತಿ. ಈಗ ನಾವು ಏನು ಮಾಡಬೇಕು ಸಮೀಕರಣ 1ರೊಳಗೆ x ದ ಬೆಲೆಯನ್ನು ಆದೇಶಿಸಿದಾಗ ಸಮೀಕರಣ 1 ಏನೈತಿ x + y = 10 ಐತಿ. ಈ x + y = 10 ಇರಬೇಕಾದ್ರೆ ಇಲ್ಲಿ ಏನಾಗ್ತೈತಿ x ಅಂದ್ರೆ ಎಷ್ಟು ಸಿಕ್ಕೈತಿ 7 ಅಂತ ಸಿಕ್ಕೈತಿ 7 y = 10. ಇವಾಗ ಇಲ್ಲಿ y = 10 ಸೇಮ್ ಇರ್ತೈತಿ. ಈ ಪ್ಲಸ್ y ಈ ಕಡೆ ಬಂದ್ರೆ ಏನಾಗ್ತೈತಿ -y ಆಗ್ತೈತಿ. ಈಗ ಏನಾಯ್ತು y = 3. 10 - 7 ಏನಾಗ್ತೈತಿ 3 ಆಗ್ತೈತಿ. ಆದ್ದರಿಂದ ಇಲ್ಲೇನಾಗ್ತೈತಿ x = 7 ಅಂದ್ರೆ ಹುಡುಗಿಯರು y = 3 ಹುಡುಗರು ಇವಾಗ ಏನಾಯ್ತು x + y = 10 ಹುಡುಗಿಯರು 7 ಮೆಂಬರ್ಸ್ ಹುಡುಗರು 3 ಮೆಂಬರ್ಸ್ 7 3 10. ಇವಾಗ ಏನಾಯ್ತು ಈ 10 ಬೆಲೆ ಇತ್ತಲ್ಲ x ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಯ್ತು 10 ಆಯ್ತು. ಇವಾಗ ಫಸ್ಟ್ ಕ್ವಶನ್ ಸಾಲ್ವ್ ಆಯ್ತು. ಇವಾಗ ಏನು ಮಾಡೋಣ ನಾವು ಸೆಕೆಂಡ್ ಒನ್ ಕ್ವಶನ್ 5 ಪೆನ್ಸಿಲ್ ಮತ್ತು 7 ಪೆನ್ನುಗಳ ಒಟ್ಟು ಬೆಲೆ 50 ರೂಪಾಯಿ. ಹಾಗೆಯೇ 7 ಪೆನ್ಸಿಲ್ ಮತ್ತು 5 ಪೆನ್ನುಗಳ ಒಟ್ಟು ಬೆಲೆ 46 ರೂಪಾಯಿ. ಪ್ರತಿಯೊಂದು ಪೆನ್ಸಿಲಿನ ಹಾಗೂ ಪೆನ್ನಿನ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟರು. ಇವಾಗ ಇಲ್ಲಿ ಏನು ಮಾಡೋಣ ನಾವು ಎರಡನೇದು ಪ್ರತಿ ಪೆನ್ಸಿಲಿನ ಬೆಲೆ ಅವ್ರೇನು ಮಾಡ್ಯಾರು ಒಂದೊಂದು ಸಪ್ರೇಟ್ ಅಂತ ಕೊಟ್ಟಿಲ್ಲ. 5 ಪೆನ್ಸಿಲ್ ಆಮೇಲೆ 7 ಪೆನ್ ಅಂತ ಏನು ಮಾಡ್ಯಾರು ಗ್ರೂಪ್ ವೈಸ್ ಕೊಟ್ಟಾರು. ಇಲ್ಲಿ ನಾವು ಏನು ಮಾಡೋಣ ಪ್ರತಿ ಪೆನ್ಸಿಲಿನ ಬೆಲೆ x ಆಗಿರಲಿ, ಪ್ರತಿ ಪೆನ್ನಿನ ಬೆಲೆ y ಆಗಿರಲಿ. ಈಗ ನೋಡ್ರಿ ಮೊದಲೇನು ಕೊಟ್ಟರು 5 ಪೆನ್ಸಿಲ್ 7 ಪೆನ್ ಅಂತ ಕೊಟ್ಟಾರ. ಇಲ್ಲಿ ಏನು ಮಾಡ್ಕೊಳ್ಳೋಣ ನಾವು 5x + 7 ಪೆನ್ ಅಂದ್ರೆ 7y. ಎರಡದ್ರ ಬೆಲೆ ಏನು ಕೊಟ್ಟಾರು 50 ರೂಪಾಯಿ ಕೊಟ್ಟಾರು. ಇಲ್ಲಿ ಏನು ಮಾಡೋಣ ನಾವು 50 ರೂಪಾಯಿ. ಇದೇನಾಯ್ತು ಸಮೀಕರಣ 1. ಸಮೀಕರಣ ಏನಾಯ್ತು 1 ಆಯ್ತು. ಇವಾಗ ಮತ್ತೊಂದು ಏನು ಕೊಟ್ಟರು 7 ಪೆನ್ಸಿಲ್ ಮತ್ತು 5 ಪೆನ್ನಿನ ಬೆಲೆ 46 ರೂಪಾಯಿ. 7 ಪೆನ್ಸಿಲ್ 7x ಮತ್ತು 5 ಪೆನ್ 5y = 46. ಇದೇನಾಯ್ತು ಸಮೀಕರಣ 2 ಆಯ್ತು. ಇವಾಗ ಏನಾಯ್ತು ಸಮೀಕರಣ 2 ಆಯ್ತು. ಇವಾಗ ಏನು ಮಾಡು ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸಿದಾಗ ಈಗ ನೋಡ್ರಿ 5x + 7y = 50. 7x + 5y = 46. 6 5 4 9 = yy 7 + 5 12 + x 7 + 5 12. ಈಗ ಇಲ್ಲಿ ನೋಡಿ 12 1 ಹೋಯ್ತು 12 8 96. ಇವಾಗ ಏನಾಯ್ತು x + y = ಏನಾಗ್ತೈತಿ 8 ಆಗ್ತೈತಿ. ಇವಾಗ ಏನು ಮಾಡು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು
ಸಮೀಕರಣ 1ರಿಂದ ಸಮೀಕರಣ 2 ಕಳೆಯಬೇಕು. ಕಳೆದಾಗ ಇಲ್ಲಿ ಏನಾಗ್ತೈತಿ, ಇದು ಸಮೀಕರಣ 3 ಆಗ್ತೈತಿ. ಸಮೀಕರಣ 3 ಫಸ್ಟ್ ಏನೈತಿ, 5x minus 7y equal to 50. 7x minus 5y equal to 46. ಈಗ ನೋಡ್ರಿ, ಇಲ್ಲೇನಾಗ್ತೈತಿ, 50 ಒಳಗೆ 46 ಹೋದ್ರೆ 4 ಉಳಿತೈತಿ, ಈಕ್ವಲ್ ಟು 2y ಮೈನಸ್ ಇಲ್ಲಿ ಏನು ಉಳಿತೈತಿ, ಇದ್ರ ಮೇಲಿನ ಸಂಖ್ಯೆಯನ್ನು ನಾವು ಇಲ್ಲಿ ಏನು ಮಾಡ್ಕೋಬೇಕು, ಇಲ್ಲಿ ನೋಡಿ ಏನಾಗ್ತೈತಿ, 7 ಕೆಳಗಡೆ ಐತಿ, 7 ಒಳಗೆ 5 ಕಳೆದ್ರೆ ಎಷ್ಟು ಉಳಿತೈತಿ, 2 ಉಳಿತೈತಿ. ಇದು ನೋಡ್ರಿ, 2 1 ಅಲ್ಲೇ ಹೋಯ್ತು, 2 2 4. ಇವಾಗ ಏನು ಉಳಿತಿಲ್ಲಿ, ಮೈನಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 2. ಇದೇನಾಯಿತು, ಸಮೀಕರಣ 4. ಸಮೀಕರಣ ಎಷ್ಟು, 4. ಇವಾಗ ಇಲ್ಲೇನು ಮಾಡಬೇಕು, ಸಮೀಕರಣ 3 ಮತ್ತು ಸಮೀಕರಣ 4 ಏನು ಮಾಡಬೇಕು, ಕೂಡಿಸ್ಬೇಕು. ಕೂಡಿಸಿದಾಗ ಇಲ್ಲಿ ಏನಾಗ್ತೈತಿ, ಕೂಡಿಸಿದಾಗ ಅಂದ್ರೆ ಫಸ್ಟ್ ಏನೈತಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಇಲ್ಲಿ ಏನಾಗ್ತೈತಿ, 4ನೇ ಸಮೀಕರಣ ಮೈನಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 2. ಇವಾಗ ಇಲ್ಲಿ ಏನಾಯಿತು, 8 ಪ್ಲಸ್ 2 ಏನಾಗ್ತೈತಿ, 10. ಇದೇನಾಗ್ತೈತಿ, ವೈ ಪ್ಲಸ್ ವೈ 2y. ಇಲ್ಲಿ ಏನಾಗ್ತೈತಿ, ಈ ಎಕ್ಸ್ ಏನಾಗ್ತೈತಿ, ಕ್ಯಾನ್ಸಲ್ ಆಗ್ತೈತಿ. ಯಾಕಂದ್ರೆ ಮೇಲಿಂದು ಪ್ಲಸ್, ಇದು ಮೈನಸ್, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಏನಾಗ್ತಾವೆ, ಕ್ಯಾನ್ಸಲ್ ಆಗ್ತಾವೆ. ಇವಾಗ ಇಲ್ಲಿ ಏನು ಮಾಡಬೇಕು, y ಈಕ್ವಲ್ ಟು 10 ಜಾಗದಾಗ ಇರ್ತೈತಿ. ಈ 2 ಈ ಕಡೆ ಬಂದರೆ ಏನಾಗ್ತೈತಿ, ಡಿವೈಡೆಡ್ ಬೈ ಆಗ್ತೈತಿ. 2 1 2 5. ಆದ್ದರಿಂದ y ಈಕ್ವಲ್ ಟು 5. ಇವಾಗ ನಾವೇನು ಮಾಡಬೇಕು, ಈ y ನ ಬೆಲೆಯನ್ನು ಇಲ್ಲಿ y ದ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ, 3ನೇದು ಏನಿತ್ತು ನಮಗೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಇದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 8. ಇವಾಗ ಇಲ್ಲಿ ನೋಡ್ರಿ, ಎಕ್ಸ್ನ ಬೆಲೆ ಇನ್ನೂ ಗೊತ್ತಿಲ್ಲ ನಮ್ಗೆ. ವೈ ಈಕ್ವಲ್ ಟು ಏನೈತಿ, 5 ಸಿಕ್ಕೈತಿ, 8 ಆಯಿತು. ಇವಾಗ ಎಕ್ಸ್ ಇಲ್ಲಿ ಬರ್ತೈತಿ, 8 ಸೇಮ್ ಇರ್ತೈತಿ, ಪ್ಲಸ್ 5 ಕಡೆ ಹೋಗೋಣ ಏನಾಗ್ತೈತಿ, ಮೈನಸ್ 5 ಆಗ್ತೈತಿ. ಮೈನಸ್ 5 ಆದಾಗ ಎಕ್ಸ್ ಈಕ್ವಲ್ ಟು ಏನಾಗ್ತೈತಿ, 3 ಆಗ್ತೈತಿ. ಇಲ್ಲಿ ನಾವು ಏನು ತೊಗೊಂಡಿದ್ವಿ, ಪ್ರತಿ ಪೆನ್ಸಿಲಿನ ಬೆಲೆ ಎಷ್ಟು ಎಕ್ಸ್ ಅಂತ ತೊಗೊಂಡಿದ್ವಿ, ಪ್ರತಿ ಪೆನ್ಸಿಲಿನ ಬೆಲೆ ವೈ ಅಂತ ತೊಗೊಂಡಿದ್ವಿ. ಇವಾಗ ಇಲ್ಲಿ ಏನಾಯಿತು, ಆದ್ದರಿಂದ ಎಕ್ಸ್ನ ಅಂದ್ರೆ ಪೆನ್ಸಿಲಿನ ಬೆಲೆ ₹3. ಎಕ್ಸ್ನ ಪ್ರತಿ ಪೆನ್ಸಿಲಿನ ಬೆಲೆ, ಹಾಗೆ ವೈನ ಅಂದ್ರೆ ಪ್ರತಿ ಪೆನ್ನಿನ ಬೆಲೆ ಏನಾಯಿತು, ಎಷ್ಟಾಯಿತು, ವೈ ಈಕ್ವಲ್ ಟು ಎಷ್ಟು ಬಂದಿತ್ತು, ₹5. ಇವಾಗ ಏನಾಯಿತು, ಪ್ರತಿ ಪೆನ್ಸಿಲ್ನ ಬೆಲೆ ₹3 ಆಯಿತು, ಪ್ರತಿ ಪೆನ್ನಿನ ಬೆಲೆ ₹5 ಆಯಿತು. ಇವಾಗ 3.1 ಒಳಗೆ ಏನಾಗೈತಿ, 1ನೇ ಸಮಸ್ಯೆ ಮುಗಿದೈತಿ. ಇವಾಗ ನಾವು ಮುಂದಿನ ಪ್ರಶ್ನೆಗಳನ್ನು ಏನು ಮಾಡೋಣ, ಮುಂದಿನ ಭಾಗದಲ್ಲಿ ಮುಂದಿನ ವಿಡಿಯೋದಲ್ಲಿ ನೋಡ್ಕೋತಾ ಹೋಗೋಣ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ, ಏನಾದರೂ ಕಮೆಂಟ್ ಮಾಡಿದರೆ, ವಿಡಿಯೋನ ಲೈಕ್ ಮಾಡಿದರೆ ನಮಗೂ ಮುಂದಿನ ವಿಡಿಯೋ ಮಾಡೋಕ್ಕೆ ಏನಾಗ್ತೈತಿ, ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗ್ತೈತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.